ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ಸ್ಲಂ ಬೋರ್ಡ್ನಿಂದ ಬಡವರಿಗೆ ಒಂದೇ ಒಂದು ಮನೆ ಕಟ್ಟಿಸಿಕೊಟ್ಟಿದ್ದು ಸಾಬೀತುಪಡಿಸಿದ್ದಲ್ಲಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ, ರಾಜಕೀಯವನ್ನೇ ತ್ಯಜಿಸುತ್ತೇನೆ ಎಂದು ಸಚಿವ ಜಮೀರ್ ಅಹಮದ್ ಸವಾಲ್ ಹಾಕಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರದಲ್ಲಿದ್ದಾಗ ಬಿಜೆಪಿಯವರಿಗೆ ಗ್ಯಾರಂಟಿ ಯೋಜನೆಗಳ ಒತ್ತಡವೂ ಇರಲಿಲ್ಲ. ಆದ್ರೂ ಅವರು ಬಡವರಿಗೆ ಒಂದೇ ಒಂದು ಮನೆ ಕಟ್ಟಿಸಿಕೊಟ್ಟಿಲ್ಲ. ಅವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ. ನಾವು ಗ್ಯಾರಂಟಿ ಯೋಜನೆಗಳ ನಡುವೆಯೂ ಬಡವರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದೇವೆ ಎಂದರು. 2024ರಲ್ಲಿ ಬೋರ್ಡ್ನಿಂದ 36,000 ಮನೆಗಳನ್ನು ಫಲಾನುಭವಿಗಳಿಗೆ ಹಂಚಿಕೆ ಮಾಡಿದ್ದೇವೆ. ಇದೀಗ 42,000 ಮನೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಲಿದ್ದೇವೆ. ಪ್ರತಿ ಜಿಲ್ಲೆಗೆ ಎಷ್ಟು ಮನೆಗಳನ್ನ ಕೊಟ್ಟಿದ್ದೇವೆ ಎಂಬುದರ ಬಗ್ಗೆ ಡಾಟಾ ಇಟ್ಟಿದ್ದೇವೆ. ಈ ಬಗ್ಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಪರಿಶೀಲಿಸಬಹುದು. ಅವರಿಗೆ ನೇರವಾಗಿ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತೋರಿಸಲು ನಾವು ಸಿದ್ಧರಿದ್ದೇವೆ. ಯಾವ ಅಭಿವೃದ್ಧಿನೂ ಎಲ್ಲ ಅಭಿವೃದ್ಧಿ ಕೆಲಸ ನಡೀತಾ ಇದೆ. SC/ST ನಡೀತಾ ಇದೆ, ಅಲ್ಪಸಂಖ್ಯಾತ ನಡೀತಾ ಇದೆ, ಬೇರೆ ನಡೀತಾ ಇದೆ. ನಾನು ಹೇಳಿಲ್ಲ ಸರ್, ಎಲ್ಲ ಜಿಲ್ಲೆಯಲ್ಲಿ ಹೋದ ಬಾರಿ ನಾನು ಹೋಗಿರೋದು ಕಾರ್ಯಕ್ರಮ ಹೇಳ್ತೀನಿ. ನಾನು ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ 7-8 ಜಿಲ್ಲೆಗೆ ಹೋಗಿದ್ದೆ. ನಾನು ಕನಿಷ್ಠ 20,000 ಕೋಟಿದು ಗುದ್ಲಿ ಪೂಜೆ ಉದ್ಘಾಟನೆ ಕಾರ್ಯಕ್ರಮ ನಾನು ಹೋಗಿದ್ದೀನಿ. ಈಗ ಮೊನ್ನೆ ಎಲ್ಲೋ ಇದಕ್ಕೆ ಹೋಗಿದ್ರು, ಮೊನ್ನೆ ಮುಖ್ಯಮಂತ್ರಿಗಳು ಗುಲ್ಬರ್ಗ ಎಲ್ಲೋ ಹೋಗಿದ್ರು. 1,900 ಕೋಟಿನೋ 1,600 ಕೋಟಿ ಅಂತ ನೋಡಿದೆ, ನಾನು ಪೇಪರಲ್ಲಿ ನೋಡಿರ್ಬೋದು ನೀವು. ಎಲ್ಲ ಕಡೆ ನಡೀತಾ ಇದೆ. ಇಷ್ಟೇ ನಾನು ಹೇಳೋದು. ಈಗ ಮನುಷ್ಯನಿಗೆ ಏನು ಬೇಕಾಗಿರೋದು? ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ಮನುಷ್ಯನಿಗೆ ಒಂದು ನಿಮಿಷ ಕೇಳಿ ಸರ್. ಈಗ ನಮ್ಮ ಮನುಷ್ಯನಿಗೆ ಏನು ಬೇಕಾಗಿರೋದು? ಮನುಷ್ಯನಿಗೆ ಬಡವನಿಗೆ ಏನು ಬೇಕಾಗಿರೋದು? 2 ಹೊತ್ತು ಊಟ, 1 ಮನೆ, ಅದು ಕೊಡ್ತಾ ಇದ್ದೀವಿ. 10 kg ಅಕ್ಕಿ ಕೊಡ್ತಾ ಇದ್ದೀವಿ, ಮನೆಗಳು ಕೊಡ್ತಾ ಇದ್ದೀವಿ. ಮತ್ತೆ ನೋಡ್ರಿ, ಇದೇ ಮಾತು ಈಗಲೇ ಇಲ್ಲಪ್ಪ. ನೀನು 2 ತಿಂಗಳು 3 ತಿಂಗಳು ಮಾತಾಡ್ತಿರಲಿಲ್ಲ. ಬಿಜೆಪಿ ಕಾಲದಲ್ಲಿ 1 ಮನೆ ಕೊಟ್ಟಿಲ್ಲ, ಅದು ಕೇಳಕ್ಕಾಗಲ್ಲಪ್ಪ. ಅದಕ್ಕೆ ನಾವು ಮಾಡ್ತಾ ಇರೋದು, ಅದಕ್ಕೆ ಕೊಡ್ತಾ ಇದೀವಿ. ಇಲ್ಲ ಏಪ್ರಿಲ್ ಇಲ್ಲ, ಕೇಳಪ್ಪ ಕೇಳಿದ್ದು. ನಾವು ನವೆಂಬರ್ಗೆ 24ನೇ ತಾರೀಕು ನವೆಂಬರ್ ಕೊಡ್ಬೇಕಂತ ಇದ್ವಿ. ನಾವು ದಿಲ್ಲಿಗೆ ಹೋಗಿ ಆಹ್ವಾನ ಮಾಡಿದ್ವಿ. ರಾಹುಲ್ ಗಾಂಧಿ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ವಿ. ರಾಹುಲ್ ಗಾಂಧಿಗೆ ಮತ್ತು ಖರ್ಗೆ ಸಾಹೇಬ್ರಿಗೆ ಆಹ್ವಾನ ಕೊಟ್ವಿ. ಅವಾಗ ಖರ್ಗೆ ಸಾಹೇಬ್ರು ಏನಂದ್ರು, ನೋಡಪ್ಪ ಈ ನವೆಂಬರ್ 24 ಅಂದರೆ ಈಗ ಡಿಸೆಂಬರ್ ಬಂದುಬಿಡ್ತಾ, 1 ತಿಂಗಳು, ಹೊಸ ವರ್ಷದಲ್ಲಿ ಕೊಡುವ, ಒಳ್ಳೇದಾಗ್ತದೆ ಅಂತ ಹೇಳಿದಕ್ಕೆ ಹೊಸ ವರ್ಷದಲ್ಲಿ ಕೊಡ್ತೇವೆ. ಅದೆಲ್ಲ ಏನೇನೂ ಇಲ್ಲ. ನೋಡಿ, ಇಷ್ಟೇ ಸರ್ ನಾನು ಹೇಳೋದು. ನಮ್ಮ ಈಗ 1 ನಿಮಿಷ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳ್ತೀನಿ, ಓಪನ್ ಕೇಳಿ 1 ನಿಮಿಷ. ಒಂದು ಇತಿಹಾಸ ತೆಗಿರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ, BJP ಪಕ್ಷದ ಇತಿಹಾಸ ತೆಗಿರಿ. ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮುಂದೆ ಹೋದರೆ ಕಾಂಗ್ರೆಸ್ ಪಕ್ಷದವರು ಅವ್ರ ಸಾಧನೆಯನ್ನು ತೋರಿಸ್ತೀವಿ. ನಮ್ಮ ಸರ್ಕಾರ ಇತ್ತು, ನಾವು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ, ಇನ್ನು ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮನ ಕೊಡ್ತೀವಿ. 1 ನಿಮಿಷ ನಾನು ಕಂಪ್ಲೀಟ್ ಮಾಡಕೊಡಿ, ಆಮೇಲೆ ಹೇಳಿ ಸರ್. ನೀವು ಹೇಳಿದ ಎಲ್ಲ ಉತ್ತರ ಕೊಡ್ತೀನಿ. 1 ನಿಮಿಷ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.